ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಹಿಂದಿಯಲ್ಲಿ ವ್ಯಾಕರಣಾಂಶಗಳಿಂದ MCQ 8 ಪ್ರಶ್ನೆಗಳು ಬರ್ತವೆ. ಎಷ್ಟು 8 ಪ್ರಶ್ನೆಗಳು ಬರ್ತವೆ. ಮುಖ್ಯವಾಗಿ ಏನೆಲ್ಲ ಕೇಳ್ತಾರೆ ಎನ್ನುವಂಥದ್ದು ಆಲ್ರೆಡಿ ಡಿಸ್ಕಷನ್ ಕೂಡ ಮಾಡಿದೀವಿ. ಈಗನೂ ಕೂಡ ನೋಡೋಣ. ಡೈರೆಕ್ಟ್ ಆಗಿ ಕೇವಲ 8 ಅಂಶಗಳನ್ನ ಮಾಡಿದ್ರೆ ನೀವು MCQ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 8ಕ್ಕೆ 8 अंक आप हिंदी के अंदर ले सकते हैं. तो इसके अंदर हमें क्या क्या करना चाहिए ಏನೆಲ್ಲ ಮಾಡ್ಬೇಕು ಎನ್ನುವುದಾದ್ರೆ ಮೊದಲನೇ ಪ್ರಶ್ನೆ ಎದರ ಬಗ್ಗೆ ಇರ್ತೈತಿ? ವಿಲೋಮಾರ್ಥಕ, ವಿಲೋಮ ಶಬ್ದ ಅಂದ್ರೆ ವಿರುದ್ಧ ಶಬ್ದಗಳ ಬಗ್ಗೆ ಇರ್ತದೆ. ಎರಡನೇದಾಗಿ लिंग, तीसरा होता है वचन, चौथा होता है प्रथम प्रेरणार्थक क्रिया रूप के बारे में प्रश्न पूछा जाएगा, और पांचवा जो है संधि, छठा जो है समास, और सातवां कारक, और आठवां जो है विराम चिन्ह के बारे में पूछा जाएगा. ಮುಖ್ಯವಾಗಿ ನೀವೆಲ್ಲವನ್ನ ಬರೀತೀರಿ, ಆದ್ರೆ ಎಲ್ಲಿ ತಪ್ತೀರಿ? ಸಂಧಿ ಹಾಗೂ ಸಮಾಸ ಸ್ವಲ್ಪ ಏನಾಗ್ತಾವ ನಿಮಗೆ ಟಫ್ ಆಗ್ತಾವ ಅಂತ ಅನಿಸ್ತೈತಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎದರ ಬಗ್ಗೆ ನೋಡ್ತಾ ಹೋಗೋಣ? ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಸಂಧಿಯನ್ನ ಈಸಿಯಾಗಿ ಕೇವಲ ಎಷ್ಟು ಅಂಕ ಬರ್ತದೆ? ನಮಗೆ 1 ಅಂಕ ಬರ್ತದೆ. ಅಲ್ಲಿ ಯಾವ ತರನಾಗಿ ಅದನ್ನ ಫೈಂಡ್ ಔಟ್ ಮಾಡ್ಬೇಕೆನ್ನುವಂತ ಟ್ರಿಕ್ಸ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀವಿ, ಸರಿನಾ? ಈ ಟ್ರಿಕ್ಸ್ ಗಳನ್ನ ಗಮನ ಬಿಟ್ಟು ಕೇಳಿದ್ರಿ ಅಂದ್ರೆ ನೀವು 1 अंक ಫಿಕ್ಸ್ ತಗೋತೀರಿ. MCQ ಅಲ್ಲಿ ಬರುವಂತದ್ದು ಯಾವುದೇ ಕನ್ಫ್ಯೂಷನ್ ಇರಂಗಿಲ್ಲ. ಸ್ಟಾರ್ಟ್ ಮಾಡೋಣ. किसके बारे में पढ़ेंगे हम? संधि के बारे में. सबसे पहले हम देखते जाएंगे परिभाषा. परिभाषा ಅಂದ್ರೆ ಅದರ ವ್ಯಾಖ್ಯಾನ ಏನು, ಸಂಧಿ ಅಂದ್ರೆ ಏನು ಎನ್ನುವಂಥದ್ದು ಜಸ್ಟ್ 1 or 2 ಮಿನಿಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಇದು ಯಾವುದೋ ಪರೀಕ್ಷೆಗೆ ಕೇಳಂಗಿಲ್ಲ, ವ್ಯಾಖ್ಯೆ ಕೇಳಂಗಿಲ್ಲ, ಏನೂ ಇಲ್ಲ. ಜಸ್ಟ್ ಒಂದು ಸಂಧಿ का नाम दिया जाएगा, उदाहरण पूछेंगे, या फिर उदाहरण देंगे, संधि का नाम पूछेंगे. ಇದೇ 2 ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರೆ. ಸಂಧಿ ಅಂದ್ರೆ ಏನು? ಸಂಧಿ ಶಬ್ದ का अर्थ है ಮೇಲ್. ಸಂಧಿ ಅಂದ್ರೆ ಏನು? ಕೂಡುವುದು ಅಂತ ಹೇಳ್ತೀವಿ. 2 ಶಬ್ದಗಳು 2 ಅಕ್ಷರಗಳು ಏನಾಗ್ತವೆ ಇಲ್ಲಿ? ಕೂಡ್ತಾವ. ಇದರ ಸಂಧಿ ಶಬ್ದದ ಅರ್ಥ ಕೇವಲ ಕೂಡುವುದು, ಮಿಲ್ನ. ಕ್ಯಾ ಹೋತಾ ಹೈ? ಮಿಲ್ನ. ಕೂಡೋದಕ್ಕೆ ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಇನ್ನ ಸಂಪೂರ್ಣವಾಗಿ ವ್ಯಾಕರಣಿಕ ದೃಷ್ಟಿಯಿಂದ ಅದನ್ನ ಯಾವ ತರ ನೋಡಬಹುದು ಎನ್ನುವಂತ ನೋಡ್ತಾ ಹೋಗೋಣ. व्याकरण में संधि का अर्थ 2 या 2 से अधिक ध्वनियों को, कितने? 2 या 2 से अधिक ध्वनि. ಧ್ವನಿ का अर्थ होता है वर्ण. 2 ಅಥವಾ 2ಕ್ಕಿಂತ ಹೆಚ್ಚಿಗೆ ಧ್ವನಿಗಳು ಕೂಡಿಕೊಳ್ತಾವ. ಧ್ವನಿ ಅಥವಾ ವರ್ಣೋಕೋ ಪರಸ್ಪರ ಮೇಲ್, ಪರಸ್ಪರವಾಗಿ ಏನಾಗ್ತಾವ? ಕೂಡ್ತಾವ. परस्पर मेल से उत्पन्न परिवर्तन को अथवा विकार से होता है. 2 ಏನ್ ಕೂಡ್ತಾವ? ವರ್ಣಗಳು ಅಥವಾ 2 ಅಕ್ಷರಗಳು ಕೂಡಿದಾಗ ಅದರಲ್ಲಿ ಆಗುವಂತ ಬದಲಾವಣೆಯನ್ನೇ ನಾವು ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಇನ್ನ ಉದಾಹರಣವನ್ನ ನೋಡೋದಾದರೆ ನೋಡ್ರಿ, ಇಲ್ಲಿ ರಮಾ, ಜಮಾ, ಈಶ ಅಂತ ಕೊಟ್ಟಾರ. 2ವನ್ನ ಕೂಡಿಸ್ಬೇಕು. ಈಗ ಏನ್ ಮಾಡ್ಬೇಕು? ಕೂಡಿಸ್ಬೇಕು. ಕೂಡಿಸಾಗ ಏನಾಕೈತಿ ಹೇಳ್ರಿ ನೋಡೋಣ. यस, क्या होता है? रमेश होता है. देखिए क्या होता है? रमेश होता है. ಇಲ್ಲಿ ಯಾವೆಲ್ಲ ಅಕ್ಷರಗಳನ್ನ ಇದನ್ನ ಮೊದಲನೇ ಪದ ಅಂತ ಕರಿತೀವಿ, ಇದನ್ನ 2ನೇ ಪದ ಅಂತ ಕರಿತೀವಿ, ಸರಿನಾ? ಅಥವಾ ಇದಕ್ಕ ಪೂರ್ವ ಪದ ಅಂತೀವಿ, ಅಥವಾ ಇದಕ್ಕೆ ಉತ್ತರ ಪದ ಅಂತ ಕರಿತೀವಿ. ಸಂಧಿ ಮಾಡುವಾಗ ಮೊದಲನೇ ಶಬ್ದದ ಕೊನೆಯ ಅಕ್ಷರ, ಮೊದಲನೇ ಶಬ್ದದೇನು? ಕೊನೆಯ ಅಕ್ಷರವನ್ನ ನೋಡ್ಬೇಕು. ಮೊದಲನೇ ಶಬ್ದದ ಕೊನೆಯ ಅಕ್ಷರ ಏನೈತಿ? ಮಾ ಇದೆ. 2ನೇ ಶಬ್ದದ ಮೊದಲನೇ ಅಕ್ಷರ, 2 ಸಂಧಿ ಆಗ್ತದೆ ಅಷ್ಟೇ. ಇದಕ್ಕೆ ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಜೊತೆಗೆ ಇವಾಗ ನಾವು ನೋಡೋಣ ಯಾವೆಲ್ಲ ಅಕ್ಷರಗಳು ಇದರಲ್ಲಿ ಇದಾವೆ ಎನ್ನುವಂತ ನೋಡ್ತಾ ಹೋದ್ರೆ, ಮಾ, ಮಾವನ್ನ ಬಿಡಿಸ್ಬಾರ್ದಾಗ ಹೆಂಗ್ ಬರಿತೀವಿ? ಮ, ಜಮಾ, ಆ. ಇಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಅಕ್ಷರ ಯಾವುದು? ಆ. ಯಾವ್ದಿದೆ? ಆ. इसी प्रकार से ईश, यहाँ पर पहला ही हम देखेंगे, यहाँ पर क्या दीर्घ ई है. आ और ई के मेल से परिवर्तन में क्या हुआ है ನೋಡ್ರಿ, ಇಲ್ಲಿ ಹೇಳಿದ್ದಾರೆ 2 ಧ್ವನಿಗಳು ಕೂಡಿ ಏನಾಗ್ತಾವ? ಬದಲಾಗೋದಕ್ಕೆ ಏನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಇಲ್ಲಿ 2 ಅಕ್ಷರಗಳದಾವ, ಆ ಮತ್ತು ಈ ಕೂಡಿ ಏನಾಗಿ ಬದಲಾಗಿದಾವ? ಎ ಎನ್ನುವಂಥದ್ದು ಬದಲಾಗಿದಾವೆ. क्या परिवर्तन हुआ है? आ और ई के मेल से क्या ए शब्द अथवा ए अक्षर बना है. इसी को हम क्या कहते हैं? संधि कहते हैं. ಇದಕ್ಕೆ ನಾವು ಏನಂತ ಕರಿತೀವಿ ನೋಡ್ರಿ, ಇಲ್ಲಿ ರಮೇಶ್ ಅನ್ನುವಂಥದ್ದಾಗಿತ್ತು. हाँ, ये हो गया है. इसी को हम क्या कहते हैं? संधि कहते हैं. इसी प्रकार से और एक उदाहरण देखेंगे. ಗಿರಿ ಜಮಾ ಇಂದ್ರ. क्या है? ಗಿರಿ ಜಮಾ ಇಂದ್ರ. ಇದು ಏನಾಗ್ತದೆ ಹೇಳ್ರಿ ನೋಡೋಣ ಕೂಡಿಸಿ ಬರ್ದಾಗ. क्या होता है? यस, क्या होता है?
गिरीन्द्र ಇಲ್ಲಿ ಯಾವೆಲ್ಲ ಶಬ್ದಗಳು मेल हुआ है गिरीन्द्र होता है और इसी प्रकार से अगर हम देखेंगे तो यहाँ पर ಇಲ್ಲಿ ಯಾವ ಶಬ್ದ ಐತಿ ರಿ ಐತಿ ರಿಯನ್ನ ನಾವು ಬಿಡಿಸಿ ಬರೆದಾಗ ರ जमा ई तो यहाँ पर अंतिम अक्षर क्या है ई है ई का मेल छोटी ई यानी कि रुस ई के साथ हुआ है और दीर्घ के अंदर बदला है क्या बदला है दीर्घ के अंदर रवींद्र इसी को हम क्या कहते हैं संधि कहते हैं इन और संधि के अंदर कितने प्रकार हैं कौन कौन से संधियां हमें पूछे जाने वाले हैं परीक्षा के लिए इन सभी का आज ವಿಶ್ಲೇಷಣೆ आज ಕಕ್ಷಾ के अंदर करेंगे ಎಷ್ಟು ಸಂಧಿಗಳಿದಾವೆ ಯಾವ ಸಂಧಿಗಳನ್ನ ನಮ್ಮ ಪರೀಕ್ಷೆಗೆ ಕೇಳ್ತಾರೆ ಎನ್ನುವಂತದನ್ನ ಈಗ ನಾವು ನೋಡ್ತಾ ಹೋಗೋಣ सबसे पहले अगर हम देखते जाएंगे संधि के अंदर तीन भेद हैं कितने भेद हैं तीन भेद ಎಷ್ಟು ಪ್ರಕಾರಗಳದಾವ ಸಂಧಿಯಲ್ಲಿ तीन एक है स्वर संधि व्यंजन संधि और विसर्ग संधि तो हमें एसएसएलसी के अंदर केवल किसके बारे में पूछा जाएगा स्वर संधि के बारे में पूछा जाएगा ಏನನ್ನು ಕೇಳ್ತಾರೆ ಕೇವಲ ಸ್ವರ ಸಂಧಿಗಳ ಬಗ್ಗೆ ಮಾತ್ರ ಕೇಳ್ತಾರೆ ವ್ಯಂಜನ ಸಂಧಿ ಮತ್ತು ವಿಸರ್ಗ ಸಂಧಿ ಕೇಳೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ರಿ ಆದ್ರೆ ಕೇಳೋದು ಯಾವುದು ಸ್ವರ ಸಂಧಿಗಳಲ್ಲಿ ಕೇಳ್ತಾರೆ ಇದರಲ್ಲಿನೂ ಕೂಡ ಮತ್ತೆ ಎಷ್ಟದಾವ ಪ್ರಕಾರಗಳದಾವ ಅದ್ ಯಾವ್ದು ಎನ್ನುವಂಥದ್ದನ್ನ ನೋಡ್ತಾ ಸಾಗೋಣ ಇವಾಗ ನಾವು ಕೇವಲ ಅಭ್ಯಾಸ ಮಾಡೋದು ಸ್ವರ ಸಂಧಿಗಳ ಬಗ್ಗೆ स्वर संधि के कितने प्रकार होते हैं 5 प्रकार होते हैं कितने 5 5 ಪ್ರಕಾರಗಳನ್ನ ನಾವು ಈ ಸಂಧಿಗಳಲ್ಲಿ ನೋಡ್ತೀವಿ ಸ್ವರ संधि में कितने प्रकार होते हैं 5 प्रकार होते हैं कौन कौन से दीर्घ संधि पहला है दीर्घ संधि दूसरा है गुण संधि तीसरा है अयादि संधि यण संधि और वृद्धि संधि ये 5 संधियों को ही हमें परीक्षा के अंदर पूछा जाता है ये 5 ಸಂಧಿಗಳನ್ನ ಮಾತ್ರ ನಮ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಸೊ ಈ 5 ಸಂಧಿಗಳನ್ನ ಯಾವ ತರ ಗೊತ್ತು ಹಿಡಿಬೇಕು ಅದನ್ನ ಯಾವ ತರ ಫೈಂಡ್ ಔಟ್ ಮಾಡಬೇಕು ಐಡೆಂಟಿಫೈ ಮಾಡ್ಬೇಕಂದ್ರೆ ಯಾವೆಲ್ಲ ಟ್ರಿಕ್ಸ್ ಗಳನ್ನ ಬಳಸಿದ್ರೆ ಕೇವಲ ಇನ್ ಜಸ್ಟ್ ಸೆಕೆಂಡ್ಸ್ ಅಲ್ಲಿ ನೀವು ಅದನ್ನ ಕಂಡು ಹಿಡಿಬಹುದು ಈಸಿಯಾಗಿ ಸಂಧಿಗಳಲ್ಲಿ ಒಂದು ಅಂಕವನ್ನ ಯಾರು ಬೇಕಾದವರು ಕೂಡ ತೆಗೆದುಕೊಳ್ಬಹುದು ಎಸ್ ಒಂದೊಂದಾಗಿ ಅದನ್ನ ಈಗ ನೋಡ್ತಾ ಹೋಗೋಣ ಅದ್ರ ರೂಲ್ಸ್ ಏನು ಅಥವಾ ಡೈರೆಕ್ಟ್ ಆಗಿ ಟ್ರಿಕ್ಸ್ ಅನ್ನ ಹೇಳ್ತಾ ಹೋಗ್ತಾನೆ ಅದನ್ನ ಹೆಂಗ್ ಕಂಡು ಹಿಡಿಬೇಕು ಇದು ಯಾವ ಸಂಧಿ ಅನ್ನುವಂಥದ್ದು ನೋಡ್ತಾ ಹೋಗೋಣ सबसे पहले हम क्या देखेंगे दीर्घ संधि क्या देखेंगे दीर्घ संधि का अर्थ क्या होता है ಇಲ್ಲಿ ವ್ಯಾಖ್ಯಾನ ಅದು ಏನು ಬೇಡ ನಮಗೆ ಅದನ್ನ ಯಾವ್ದು ಪರೀಕ್ಷೆ ಕೇಳಂಗಿಲ್ಲ ನೋಡ್ರಿ ಹೆಸರಲ್ಲಿ ಏನೈತಿ ಇಲ್ಲಿ दीर्घ क्या है दीर्घ संधि यानी कि जब दो अक्षरों का मेल होता है तो उसकी विकार के अंदर एक दीर्घ अक्षर आता है ಉದಾಹರಣೆಗೆ ನೋಡ್ರಿ ಹೃಸ್ या दीर्घ स्वर ಪ್ರಥಮ ಶಬ್ದ ಹಾಗೂ ದ್ವಿತೀಯ ಶಬ್ದ ಅಂತ ಹೇಳಿ ಪಹಲ ಪದ और दूसरा ಶಬ್ದ ಇಲ್ಲಿ ಸ್ವರ ಆದ್ರೆ ಇರ್ಬೋದು ಅಥವಾ ದೀರ್ಘ ಶಬ್ದ ಆದ್ರೆ ಇರ್ಬೋದು ಇಲ್ಲಿನೂ ಕೂಡ ಸ್ವರ ಅಥವಾ ದೀರ್ಘ ಇರ್ಬೋದು ಎರಡೂ ಕೂಡ ಏನಾಕ್ಕವ ದೀರ್ಘ ಆಗಿ ಬದಲಾಕ್ಕವ ಅದಕ್ಕೆ ಏನಂತ ಕರಿತೀವಿ ದೀರ್ಘ ಸಂಧಿ ಅಂತ ಕರಿತೀವಿ ಉದಾಹರಣೆ ಮತಾನುಸಾರ ಏನಿದೆ ಮತಾನುಸಾರ ನೋಡ್ರಿ ಅದನ್ನ ಬಿಡಿಸಿ ಬರೆಯೋದಕ್ಕೆ ನಾವೇನಂತ ಕರಿತೀವಿ ಸಂಧಿ ವಿಚ್ಛೇದ कहते हैं क्या कहते हैं ಸಂಧಿ ವಿಚ್ಛೇದ ಬಿಡಿಸಿ ಬರೆಯೋದು ಸಂಧಿಯನ್ನ ಬಿಡಿಸಿ ಬರೋದಕ್ಕೆ ಏನಂತ ಕರಿತೀವಿ ಸಂಧಿ ವಿಚ್ಛೇದ ಅಂತ ಕರಿತೀವಿ ಸೊ ಮತಾನುಸಾರವನ್ನ ನಾವು ಬಿಡಿಸಿ ಬರೆದಾಗ ಏನಾಗ್ತೈತಿ ಮತ ಜಮಾ ಅನುಸಾರ ಇಲ್ಲಿ ನೋಡ್ರಿ यहाँ पर कौन सा अक्षर आता है त का अगर हम और विच्छेद करेंगे तो त जमा अ ಯಾವ್ದಿಲ್ಲಿ ಅ ಇಲ್ಲಿನೂ ಕೂಡ ಅ ಐತಿ ಈ ಎರಡು ಅಗಳು ಕೂಡ ಏನಂತ ಬದಲಾಗ್ಯಾವ ಇಲ್ಲಿ ಮತ ಕ್ಯಾ ಹುವಾ ಹೈ ತಾ ಆ ಎನ್ನುವಂತದ ರೂಪದಲ್ಲಿ ಬದಲಾಗವ ಇದಕ್ಕೆ ಏನಂತ ಕರಿತೀವಿ ದೀರ್ಘ ಸಂಧಿ ಅಂತ ಕರಿತೀವಿ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಕವಿ ಜಮಾ ಇಂದ್ರ ಕ್ಯಾ ಹುವಾ ಹೈ ಕವೀಂದ್ರ ನೋಡ್ರಿ ಇಲ್ಲಿನೂ ಈ ಇದೆ और यहाँ पर भी ई है दोनों मिलकर दीर्घ ई ನೋಡ್ರಿ ಎರಡನೇ ಅಕ್ಷರ ಏನಾಗೈತಿ ಇದು दीर्घ ई ಆಗ್ಬಿಟ್ಟೈತಿ इसी प्रकार से गुरुपदेश गुरु जमा उपदेश गुरुपदेश श्रद्धा प्लस आनंद श्रद्धानंद ಇದನ್ನ ಹೆಂಗ್ ಕಂಡು ಹಿಡಿಬೇಕು ಅಂದ್ರೆ ಇಲ್ಲಿ ನೋಡ್ರಿ ಫಾರ್ ಎಕ್ಸಾಂಪಲ್ ಮತಾನುಸಾರ ನಾವು ಸಂಧಿಯನ್ನ ಕಂಡು ಹಿಡಿಬೇಕಂದ್ರ
ಯಾವ ಒಂದು ಅಕ್ಷರದ ಕಡೆಗೆ ನಾವು ಫೋಕಸ್ ಇರಬೇಕು ಅಂದ್ರೆ ಎರಡನೇ ಅಕ್ಷರ ಅಥವಾ ಮೂರನೇ ಅಕ್ಷರ. कौन से शब्द का दूसरा या फिर तीसरा अक्षर क्या होता है, दीर्घ होता है. ಏನಾಗಿರ್ತೈತೆ ಅದು ದೀರ್ಘ ಆಗಿರ್ತೈತೆ. ನೋಡ್ರಿ ಇಲ್ಲಿ ಮತ ಏನಿತ್ತಿದು ತ ಜಮಾ ಆ ಎನ್ನುವಂಥದ್ದು ದೀರ್ಘ ಸ್ವರ. ಏನಿದು ದೀರ್ಘ ಸ್ವರ. ಇಂಥವೇ ಇರ್ತವೆ. ಎರಡನೇ ಅಥವಾ ಮೂರನೇ ಅಕ್ಷರ ಏನಿರ್ತೈತಿ ದೀರ್ಘವಾಗಿರ್ತವೆ. ಇಲ್ಲಿನೂ ಕೂಡ ನೋಡ್ರಿ ಕವೀಂದ್ರ ಏನೈತಿ ಕವೀಂದ್ರ. ಎಸ್ ಎರಡನೇ ಅಕ್ಷರ ಏನೈತಿ ವ ಜಮಾ ಈ ಕವಿ. ಈ ಎನ್ನುವಂಥದ್ದು ದೀರ್ಘ ಐತಿ, ಹಾಗಾಗಿ ಇದು ಏನಾಗ್ತೈತಿ ದೀರ್ಘ ಸಂಧಿ. ಎರಡನೇ ಅಥವಾ ಮೂರನೇ ಅಕ್ಷರ ದೀರ್ಘ ಇತ್ತು ಅಂದ್ರೆ ಆ ಈ ಊ ಇವುಗಳು ಏನಾಕ್ಕವ ದೀರ್ಘ ಶಬ್ದಗಳು. ಅದಕ್ಕಾಗಿ ಇದು ದೀರ್ಘ ಸಂಧಿ. ಗೊತ್ತಾಯ್ತಾ? ಎರಡನೇ ಅಥವಾ ಮೂರನೇ ಅಕ್ಷರ ಕಡೆ ಗಮನ ಕೊಡಬೇಕು ಸಂಧಿಯಲ್ಲಿ. ಅದೇನಿರ್ಬೇಕು ದೀರ್ಘ ಇತ್ತು ಅಂದ್ರೆ ಅದು ದೀರ್ಘ ಸಂಧಿ. ಇನ್ನು ಒಂದಿಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಸಾಗೋಣ. ಇದಿಷ್ಟು ಉದಾಹರಣೆ ಕಾಣ್ತಾ ಇದ್ದಾವ. ಜಸ್ಟ್ ಈ ಕಡೆ ಇದು ಸಂಧಿ ವಿಚ್ಛೇದ. ಶಬ್ದ ಏಕ್ ಹೈ ಶಬ್ದ ದೋ ಹೈ. ಇದನ್ನ ಸಂಧಿ ವಿಚ್ಛೇದ ಐತಿ. ನಿಮಗ ವಿಚ್ಛೇದ ಮಾಡ್ರಿ ಅಂತ ಕೇಳಂಗಿಲ್ಲ. ನಿಮಗ ಸಂಧಿ ವಿಚ್ಛೇದ ಮಾಡ್ರಿ ಅಂತ ಕೇಳಂಗಿಲ್ಲ. ನಿಮಗೆ ಏನ್ ಕೇಳಿರ್ತಾರೆ ಪರೀಕ್ಷೆಯಲ್ಲಿ, ಒಂದು ಸಂಧಿ ಹೆಸರು ಕೊಟ್ಟಿರ್ತಾರೆ, ಅದಕ್ಕೆ ಉದಾಹರಣೆ ಯಾವುದು ಅಂತ ಕೊಟ್ಟಿರ್ತಾರೆ. ಇಲ್ಲ ಅಂದ್ರೆ ಸಂಧಿ ಹೆಸರು ಕೊಟ್ಟಿರ್ತಾರೆ, ಉದಾಹರಣೆ ಕೊಟ್ಟಿರ್ತಾರೆ. ಇಲ್ಲ ಉದಾಹರಣೆ ಕೊಟ್ಟಿರ್ತಾರೆ, ಸಂಧಿ ಹೆಸರು ಹೇಳ್ರಿ ಅಂತ ಕೊಟ್ಟಿರ್ತಾರೆ. ಇಷ್ಟೇ. ಇಲ್ಲಿ ನೋಡ್ರಿ ಮತಾನುಸಾರ. ಇಲ್ಲಿನೂ ಕೂಡ ಏನೈತಿ, ಇಲ್ಲಿ ಎರಡನೇ ಶಬ್ದ ಕ್ಯಾ ಹೈ ದೀರ್ಘ ಹೈ. ಪರಮಾರ್ಥ ಇಲ್ಲಿ ಮೂರನೇ ಶಬ್ದ ಐತಿ ನೋಡ್ರಿ. ಗೊತ್ತಾಯ್ತಾ? ಪರಮಾರ್ಥ. ಗಜಾನನ दूसरा शब्द क्या है दीर्घ है. पर्वता पर्वತ ಎರಡನೇ ಅಥವಾ ಮೂರನೇ ಶಬ್ದಕ್ಕಷ್ಟೇ ರೋಕ್ ಹೋಗಂಗಿಲ್ಲ ಮತ್ತೆ ಇಲ್ಲಿ. पर्वತ. इसी प्रकार से सीमांत मा दीर्घ ಇದೆ. ಸೇವಾರ್ಥ ದೀರ್ಘ ಶಬ್ದ ಐತಿ ಹೌದಿಲ್ಲ. ವಾ ಐತಿ ಇಲ್ಲಿ. ವಾ ಅಂದ್ರೆ ಏನಾಕೈತಿ ವ ಜಮಾ ಆ. आ क्या है दीर्घ शब्द है, इसलिए दीर्घ संधि. श्रद्धानंद श्रद्धा. ವಿದ್ಯಾಲಯ ದ್ಯಾ. ಗೊತ್ತಾಯ್ತಾ? ಎರಡನೇ ಅಥವಾ ಮೂರನೇ ಅಕ್ಷರ ಏನಾಗಿರ್ತೈತಿ ಇಲ್ಲಿ ದೀರ್ಘ ಆಗಿರ್ತೈತಿ. ಅದೆಲ್ಲವೂ ಕೂಡ ದೀರ್ಘ ಸಂಧಿ. ಈಗ ಆದ್ ನೋಡಿದ್ವಿ, ಅದರ ಜೊತೆಗೆ ಈ ಇರುವಂತದನ್ನು ಕೂಡ ದೀರ್ಘ ಸಂಧಿಗಳು ಇರ್ತಾವ. ಇಲ್ಲೆಲ್ಲ ಸೂತ್ರ ಅದಾವ. ಈ ಜೊತೆಗೆ ಈ ಕೂಡಿಕೊಂಡು ಏನಾಗ್ತೈತಿ ದೀರ್ಘ ಈ ಆಗಿ ಬದಲಾಗ್ತದೆ. ಏನು ವಿಚಾರ ಮಾಡ್ಬೇಡ್ರಿ. ಇಲ್ಲಿ ಎರಡನೇ ಅಕ್ಷರ ಮೂರನೇ ಅಕ್ಷರ ಇರ್ಬೇಕು ದೀರ್ಘ. ಇಲ್ಲಿ ನೋಡ್ರಿ ಅಭಿಷ್ಟ ಭೀ ದೀರ್ಘ ಐತಿ. ರವೀಂದ್ರ ವಿ ಏನೈತಿ ದೀರ್ಘ ಐತಿ. ಪ್ರತೀಕ್ಷಾ ತಿ. ಮುನೀಶ್ವರ ನಿ. ನಾರೀಶ್ವರ ನಿ. ಯೋಗೀಶ್ವರ ಈ. ದೇವಿಚ್ಛಾ ವಿ. ಸತೀಚ್ಛಾ. ಇಲ್ಲಿ ನೋಡ್ರಿ ಊ ಇದ್ದುದನ್ನು ಕೂಡ ಬಂದ ನೋಡ್ರಿ. ಅನೂದಿತ ನೂ. ನೂ के अंदर भी देखिए नू. ಇದನ್ನ ಬಿಡಿಸ್ಬಾರ್ದಾಗ ಹೆಂಗ್ ಬರೀತೀವಿ ನ ಜಮಾ ಊ. इसी प्रकार से ಮಧುಷ್ಮಾ ಲಘುರ್ಮಿ. ವಧುರ್ಜಾ ಭೂಷ್ಮ ವಧುತ್ಸವ. ಹಾಗಾಗಿ ಎರಡನೇ ಅಥವಾ ಮೂರನೇ ಅಕ್ಷರ ಏನಿರ್ಬೇಕು ದೀರ್ಘ ಇರ್ಬೇಕು. ಅದೆಲ್ಲವೂ ಕೂಡ ಏನಾಗಿರ್ತಾವ ದೀರ್ಘ ಸಂಧಿ ಆಗ್ತಾವ. ಕ್ಲಿಯರ್ ನಿಮ್ಗ? ಅದರ ಬಗ್ಗೆ ನೋಡೋಣ. ಗುಣಸಂಧಿಯನ್ನ ನೋಡೋಣ. ಏನನ್ನ ನೋಡೋಣ? ಗುಣಸಂಧಿ. ಆಮೇಲೆ ಅದರ ಆದ್ಮೇಲೆ ವೃದ್ಧಿ ಸಂಧಿ ನೋಡೋಣ. ಫಸ್ಟ್ ಈಗ ಏನ್ ನೋಡೋಣ? ಗುಣಸಂಧಿ. ಇಲ್ಲಿ ರೂಲ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಏನೇನ್ ಅಕ್ಕವ ಅ ಅಥವಾ ಆದ್ ಜೊತೆಗೆ ಏನೇನ್ ಕೊಟ್ಟಿರ್ಬೇಕು ಈ ಅಥವಾ ಈ ಅಥವಾ अ आ के साथ ऊ और ऊ का मेल होता है अथवा अ अथवा आ के साथ रू का मेल होता है. तो क्रमशः परिवर्तन के अंदर क्या होता है ए ओ अर ಏನಾಕ್ಕವ ಎ ಓ ಮತ್ತು ಅರ್ ಆಗಿ ಬದಲಾಕ್ಕವ. ಯಾವಾಗ ಅ ಮತ್ತು ಆ ಜೊತೆಗೆ ಈ ಕೂಡ್ಕೊಂಡು ಅಂದ್ರ ಎ ಆಕೈತಿ. अ आ के साथ में ऊ और ऊ अक्षरों का मेल होता है तो ओ बनता है. अ अथवा आ के साथ जब रू का मेल होता है तो क्या होता है ಅರ್ होता है. ಇದು ಬಹಳಷ್ಟು ಈಜಿ. ನಿಮಗೆ ಸೂತ್ರ ಟಫ್ ಅನ್ಸತ್ತಿರ್ಬೇಕಿದು, ಆದ್ರೆ ಕಣ್ಣು ಮುಚ್ಚಿ ಕಂಡು ಹಿಡಿಬಹುದು ನೀವು. ದೇವ ಜಮಾ ಇಂದ್ರ ದೇವೇಂದ್ರ. ಇಲ್ಲಿನ ಕೂಡ ಎಲ್ಲಿ ಲಕ್ಷ್ಯ ಕೊಡ್ಬೇಕು ನಾವು? ಎರಡನೇ ಅಥವಾ ಮೂರನೇ ಅಕ್ಷರ ಕಡೆಗೆ.
ಇಲ್ಲಿ ಎರಡನೇ ಅಕ್ಷರ ಏನೈತಿ वे क्या है वे के अंदर व जमा ए ಕೂಡಿಕೊಂಡು ಏನಾಗೈತಿ ए ಆಗೈತಿ वे ऊपर कितनी मात्रा है एक मात्रा है कितनी मात्रा है एक मात्रा है और इसी प्रकार से महोत्सव देवर्षि क्या है ದೇವರ್ಷಿ ನೋಡ್ರಿ ಆಲ್ಮೋಸ್ಟ್ ಏನಿರ್ತೈತಿ ಗುಣಸಂಧಿದಾಗ ಇಂಥವಿರ್ತಾವಲ್ಲ ದೇವೇಂದ್ರ ऊपर कितनी मात्रा है ಏಕ್ ಮಾತ್ರ ಇರುವಂತ ಶಬ್ದಗಳೆಲ್ಲವೂ ಕೂಡ ಎರಡನೇ ಅಥವಾ ಮೂರನೇ ಅಕ್ಷರ ಏನಿರ್ತೈತಿ ಒಂದೇ ಮಾತ್ರ ಇರ್ತೈತಿ ಮೇಲ್ಗಡೆ ಅದೆಲ್ಲವೂ ಕೂಡ ಏನಾಗಿರ್ತಾವ ಸಾಗರ ಗುಣಸಂಧಿ ಆಗಿರ್ತಾವ ಈಸಿ ಐತಿಲ್ಲ ऊपर अगर ऐसे एक ಮಾತ್ರ ನೋಡ್ರಿ ಮಹೋತ್ಸವದಲ್ಲಿನೂ ಕೂಡ ಇಲ್ಲ ಐತಿ ಮಹೋತ್ಸವ ಹೋ ಇಲ್ಲ ಐತಿ ಅಥವಾ ಅರ್ ಏನಿರ್ತೈತಿ ಅರ್ ದೇವರ್ಷಿ ಬೇವರ್ಷಿ ಎಲ್ಲ ಮತ್ತೆ ದೇವರ್ಷಿ ಆಲ್ಮೋಸ್ಟ್ ನಿಮಗ ಎ ಮತ್ತು ಓದ ಕೇಳ್ತಾರ ಪರೀಕ್ಷೆಯಲ್ಲಿ ಅರ್ದು ಕೇಳೋದು ಬಹಳಷ್ಟು ಕಡಿಮೆ ಅರ್ ಬಂದಿತ್ತಂದ್ರೂ ಕೂಡ ಏನದು ಗುಣಸಂಧಿ ಸರಿನಾ ಇನ್ನು ಗುಣಸಂಧಿ ಬಗ್ಗೆ ನೋಡ್ತಾ ಹೋಗೋಣ ವೃದ್ಧಿ ಸಂಧಿಯನ್ನ ಮುಂದೆ ಇದ್ರ ಆದ್ಮೇಲೆ ನೋಡ್ತಾ ಹೋಗೋಣ ಇದಕ್ಕೊಂದಿಷ್ಟು ಉದಾಹರಣೆಗಳು ನೋಡೋಣ यहाँ पर कुछ उदाहरण है ಇಲ್ಲೆಲ್ಲ ಸೂತ್ರ ಕೊಟ್ಟಿವಿ ಜೊತೆಗೆ ಈ ಕೂಡಿಕೊಂಡು ಏನಾಗೈತಿ ಈ ಆಗೈತಿ ಜಸ್ಟ್ ನೀವು ಇದರ ಕಡೆಗೆ ಲಕ್ಷ್ಯ ಕೊಡ್ರಿ ಗಜೇಂದ್ರ ऊपर एक मात्रा है शुभेच्छा ऊपर एक मात्रा है सोमेश ಎರಡನೇ ಅಕ್ಷರ ಅಷ್ಟೇ ನೋಡ್ಬೇಕಾ ऊपर एक मात्रा है परमेश्वर ऊपर एक मात्रा है यथेष्ट ऊपर एक मात्रा महेंद्र कमलेश्वर ಲಂಕೇಶ ವೀರೋಚಿತ ನೋಡ್ರಿ ಇಲ್ಲಿ ಈ ಕಾರ ಅಂತ ಐತಿ ಆದ್ರ ಅದಕ್ಕಿಂತ ಮುಂಚೆ ನೋಡ್ಬೇಕು ನಾವು ಏನೈತಿ ಇಲ್ಲಿ ಎ ಕಾರ ಅಂತ ಐತಿ ಸಾರಿ ಓ ಕಾರ ಅಂತ ಐತಿ ಹಿತೋಪದೇಶ ऊपर एक मात्रा ಸಮುದ್ರೋರ್ಮಿ ऊपर एक मात्रा सूर्योर्ज सूर्यो ರ್ಯೋ ಇಲ್ಲಿ ಬಂದದ್ ಗೊತ್ತೈತಿ एक मात्रा ಗಂಗೋದಕ ಮಹೋದಧಿ ऊपर ಒಂದ್ ಮಾತ್ರ ಇತ್ತಂದ್ರೆ ಅದೆಲ್ಲವೂ ಕೂಡ ಏನಿರ್ತಾವ ಲಾಸ್ಟ್ ಗೆ ನೋಡ್ರಿ ಇಲ್ಲಿ ಅರ್ ಇರುವಂತದ್ದು ದೇವರ್ ಅರ್ ಅದನ್ನ ಉಚ್ಚಾರಣೆ ಮಾಡ್ಬೇಕು ನೀವು ಅರ್ ಅಂತ ಬಂದಿತ್ತಂದ್ರೆ ಅದು ಗುಣಸಂಧಿ ದೇವರ್ಷಿ ಉಸಿ ಪ್ರಕಾರ ಸೆ ರಾಜರ್ಷಿ ಅರ್ ಏನಂತ ಬರತೈತಿ ಎಸ್ ರಾಜರ್ಷಿ ಎಲ್ಲವೂ ಕೂಡ ಏನಿದು गुणसंधि के उदाहरण है कंड हिಡಿತಿರಲ್ಲ ऊपर अगर एक मात्रा है तो वो क्या होता है गुणसंधि अथवा अर का उच्चारण होना चाहिए किसका अर दीर्घ संधि के अंदर दूसरा या तीसरा अक्षर दीर्घ होता है ಎರಡನೇ ಅಥವಾ ಮೂರನೇ ಅಕ್ಷರ ಏನಿರ್ತೈತಿ ದೀರ್ಘವಾಗಿರ್ತದೆ गुणसंधिಯಲ್ಲಿ ಎರಡನೇ ಅಥವಾ ಮೂರನೇ अक्षर के ऊपर क्या होता है एक मात्रा होती है एक मात्रा वाला शब्द जो होता है दूसरा या तीसरा अक्षर उसके ऊपर एक मात्रा है तो क्या है ಗುಣಸಂಧಿ है ಇದಾದ್ಮೇಲೆ ವೃದ್ಧಿ ಸಂಧಿಯನ್ನ ನೋಡ್ತಾ ಹೋಗೋಣ ವೃದ್ಧಿ ಸಂಧಿಯನ್ನ ಹೆಂಗ್ ಕಂಡುಹಿಡಿಬೇಕು ಅವಾಗಿಂದ ಗುಣಸಂಧಿಗೆ कितने मात्रा थी एक मात्रा थी वृद्धि के अंदर क्या होता है दो मात्रा ऊपर अगर दो मात्राएं हैं तो वह क्या होता है ವೃದ್ಧಿ ಸಂಧಿ ಈಸಿ ಇದೆನಾ ಕಂಡುಹಿಡಿಯೋದು ನೋಡ್ರಿ ಇಲ್ಲೆಲ್ಲಾನು ಕೂಡ लोकैषण कई ऊपर कितने मात्रा है दो हितैषी तई ऊपर दो मात्रा तथैव सदैव राजैश्वर्य परमैश्वर्य मतैश्वर्य महेश्वर्य नोड्री ऊपर सभी क्या है दो मात्राएं हैं पूरे के पूरे दो मात्राएं हैं ವನೌಷಧ ಮಹೌಷಧ ಮೇಲ್ಗಡೆ ಎರಡು ಮಾತ್ರ ಇದ್ದು ಅಂದ್ರೆ ಅದೇನು ಫಿಕ್ಸ್ ಆಗಿ ವೃದ್ಧಿ ಸಂಧಿ ಈಸಿಯಾಗಿ ಕಂಡು ಹಿಡಿಬಹುದಾ ಹೇಳ್ರಿ ನೋಡೋಣ ಈಗ ದೀರ್ಘ ಸಂಧಿ ಅಂದ್ರೆ ಏನಿರ್ತೈತಿ ಅದರಲ್ಲಿ दूसरा या फिर तीसरा अक्षर क्या होता है दीर्घ होता है गुण संधि को कैसे पहचानते हैं ऊपर क्या होता है एक मात्रा होती है वृद्धि संधि को कैसे पहचानेंगे ऊपर दो ಮಾತ್ರ ಈಸಿಯಾಗಿ ಫೈಂಡ್ ಔಟ್ ಒಂದ್ ಅಂಕ ಇಲ್ಲಿ ಫಿಕ್ಸ್ ಬರ್ತೈತಿ ಇನ್ನ ಮುಂದೆ
ಎಣ್ ಸಂಧಿ ಮತ್ತು ಅಯಾದಿ ಸಂಧಿ ಯಾವ ಉಳಿತಾವ? ಎನ್ ಮತ್ತು ಅಯಾದಿ. ಎಣ್ ಸಂಧಿಯನ್ನು ಕೂಡ ಬಹಳಷ್ಟು ಈಸಿಯಾಗಿ ಕಂಡುಹಿಡಿಬಹುದು ನೀವು. एण संधि क्या होता है? एण संधि, उसका सूत्र यहां पर दिया गया है. अ ई अथवा उ अथवा रू के साथ कोई भी भिन्न स्वर मिल सकता है. उसको हम यहां से समझेंगे. ಇಲ್ಲಿ ನೋಡ್ರಿ, ಇದರ ಕಡೆಗೆ ಲಕ್ಷ್ಯ ಕೊಡ್ರಿ ನೀವು. ಇತ್ಯಾದಿ, ಸ್ವಾಗತ, ಪಿತೃರ್ಪಣ. ಇಲ್ಲಿ ಆಲ್ಮೋಸ್ಟ್ ಏನಿರ್ತೈತಿ, ಎರಡನೇ ಅಕ್ಷರ ಏನೈತಲ್ಲ ಯ ಅಥವಾ ವ ಕೆ ಸಾಥ್, ಯ ಇರಬಹುದು ಅಥವಾ ವ ಕೆ ಸಾಥ್. ನೋಡ್ರಿ, ಇತ್ಯಾದಿ ಇತ್ಯ ಅಂತ ಬಂದೈತಿ, ಮಣ್ಣು ಒಂಥರ ಬರ್ತೈತಿ. ಎರಡನೇ अक्षर, दूसरा अक्षर क्या होता है? य अथवा व के साथ मिलकर एक संयुक्त अक्षर रहता है, ಒತ್ತಕ್ಷರ ಇರ್ತದೆ. ಎದರ ಜೊತೆಗೆ ನೋಡ್ರಿ, ಸ್ವಾಗತ ವದ ಜೊತೆಗೆ ಸ ಅರ್ಧ ಕೂಡಿಕೊಂಡೈತಿ, ಅಥವಾ ಪಿತ್ರಾಜ್ಞಾ ರ ಇರ್ತೈತಿ, ತ್ರ ಎನ್ನುವಂಥದ್ದು ಕೂಡ ಬಂದಿರ್ತೈತಿ. ಇದೆಲ್ಲವೂ ಕೂಡ ಏನಿದು? ಎಣ್ ಸಂಧಿ. ಅದಕ್ಕೆ ಒಂದಿಷ್ಟು ಉದಾಹರಣೆಗಳು ನೋಡ್ತಾ ಹೋಗೋಣ ಈಗ. ನದ್ಯರ್ಪಣ, ಇಲ್ಲಿ ಧ ಕಾಣತೈತಿ, ಆದ್ರೆ ಇಲ್ಲಿ ಏನೇನದಾವ? ದ ಮತ್ತು ಯ ಹಿಂಗೈತೆ, ಅದು मध्यर्पण. दास्यापराध, य के साथ स मिला हुआ है. अत्युत्तम, य के साथ त मिला हुआ है. लक्षम्य, य के साथ म और क्ष मिला हुआ है. सख्यान, ನೋಡ್ರಿ, ಯ ಅಥವಾ ವದ ಜೊತೆಗೆ ಏನಾದವ ಇವು? ಯ ಅಥವಾ ವ के साथ ಯ ವ ತ್ರ. ಎರಡನೇ ಅಕ್ಷರ ನೆನಪಿಡ್ಬೇಕು. ಯಾವ್ದ ಜೊತೆಗೆ ಯಾವ್ದ್ರ ಒತ್ತಕ್ಷರ ಬಂದಿರ್ತೈತಿ, ವದ ಜೊತೆಗೆ ಒತ್ತಕ್ಷರ ಬಂದಿರ್ತೈತಿ, ಅಥವಾ ಏನಿರ್ತೈತಿ ಎರಡನೇ ಅಕ್ಷರ ತ್ರ, ತ ಕೆ ಸಾಥ್ ಮೇ ರ रहता है. ತ್ರ. ಇಲ್ಲಿ ನೋಡ್ರಿ, ಪಿತ್ರಾರ್ಥಮ, ಮಾತ್ರಾನಂದ್ರ, ಮಾತೃಪದೇಶ. और इसी प्रकार से अन्वीक्षण, वद ಜೊತೆಗೆ ಬಂದೈತಿ ಇಲ್ಲಿ. स्वागत, व के साथ में स जुड़ा हुआ है. अन्वित, मन्वंतर, अन्वय. बताइता ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದಾ? य अथवा व के साथ, अथवा दूसरा अक्षर क्या होता है? त के साथ, त्र के साथ. ಇದು ಇತ್ತು ಅಂದ್ರೆ ಅದೇನಿರ್ತೈತಿ? ಎಣ್ ಸಂಧಿ. ಏನಿರ್ತೈತಿ? ಎಣ್ ಸಂಧಿ. समझ में आया? और इसी प्रकार से और एक बचता है हमारा अयादी संधि. अयादी संधि में 90% अक्षर कितने? 3 अक्षरों वाले शब्द होते हैं. देखिए यहाँ पर चयन, गायन, पवन, धावक. अक्सर अधिकतम यहाँ पर जो शब्द होते हैं कितने अक्षरों के होते हैं? 3 अक्षरों के होते हैं, और इसके ऊपर कोई मात्रा नहीं है. ಗುಣ ಸಂಧಿ, ವೃದ್ಧಿ ಸಂಧಿ, ದೀರ್ಘ ಸಂಧಿ ಹಾಗೂ ಎಣ್ ಸಂಧಿಯಲ್ಲಿ ಮೇಲ್ಗಡೆ ಮಾತ್ರ ಬರ್ತಾವ. ಇದು ಅಮಾತ್ರಿಕ ಇರ್ತಾವ, ಮೇಲ್ಗಡೆ ಏನೂ ಇರಂಗಿಲ್ಲ ಇದಕ್ಕೆ. ಮತ್ತ 3 ಅಕ್ಷರ ಇರ್ತಾವ. ನಡುವಿನ ಅಕ್ಷರ ಏನಿರ್ತೈತಿ? ಯ ಇರ್ತೈತಿ ಅಥವಾ ವ ಇರ್ತೈತಿ. ನೋಡ್ರಿ, ಈಸಿ ना? ऊपर कोई मात्रा नहीं होती, और जो मध्य का अक्षर होता है वो क्या होता है? य अथवा व होता है. ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದಾ? ಅಯಾದಿ ಸಂಧಿಯನ್ನ बहाल इजी. भवन, गायक, नायक, हाँ, यह सब क्या है? अयादी संधि. क्या है? अयादी संधि. 5 संधि हैं. कितने हैं? 5 संधि हैं. कितने हैं? 5 हमें परीक्षा के अंदर पूछे जाते हैं. तो सबसे पहला कौन सा है? दीर्घ संधि है. दीर्घ संधि को हम कैसे पहचानेंगे? बेक्किದ್ರೆ ಇದನ್ನ ಟ್ರಿಕ್ಸ್ ರೂಪದಲ್ಲಿ ಬರ್ಕೋರಿ. दूसरा या तीसरा शब्द क्या होता है? दीर्घ होता है. क्या होता है? दीर्घ होता है. ಇದಕ್ಕೆ ಏನಂತ ಕರಿತೀವಿ? ದೀರ್ಘ ಸಂಧಿ ಅಂತ ಕರಿತೀವಿ. ಎರಡನೇದು ಯಾವ್ದು ಬರ್ತೈತೆ ನಮ್ದು? ಗುಣ ಸಂಧಿ. ಎರಡನೇದೇನು? ಗುಣ ಸಂಧಿ. ऊपर एक मात्रा अथवा अर ಎನ್ನುವಂತದ್ದು उच्चारण ಇರ್ತೈತಿ, अथवा क्या होता है? अर का उच्चारण होता है. ऊपर एक मात्रा या फिर अर का उच्चारण होता है. इसी प्रकार से वृद्धि संधि को अगर हम देखेंगे, ऊपर कितनी मात्रा? ऊपर 2 मात्रा. कितनी मात्रा? 2 मात्रा. ಇದಕ್ಕೆ ಏನಂತ ಕರಿತೀವಿ? वृद्धि संधि ಅಂತ करितीवी. यण संधि. यण संधि क्या होता है? दूसरा अक्षर हमेशा य अथवा व के साथ मिलकर संयुक्त अक्षर रहता है. दूसरा शब्द य व अथवा त्र.
हाँ, दूसरा शब्द य व त्र के साथ संयुक्त अक्षर ಅಂದ್ರೆ ಒತ್ತಕ್ಷರ ಇರ್ತೈತೆ. ಸಂಯುಕ್ತ रहता है. ಎರಡನೇ ಶಬ್ದ ಯ ವ ಅಥವಾ ತ್ರದ ಜೊತೆಗೆ ಸಂಯುಕ್ತ ಕೂಡಿ ಬಂದಿರ್ತೈತಿ. इसी प्रकार से ಅಯಾದಿ ಸಂಧಿ. ಅಯಾದಿ ಸಂಧಿ ಅಮಾತ್ರಿಕ ಇರ್ತದೆ. ಮೊದಲನೇ ರೂಲ್ಸ್ ಇದು. ಯಾವುದೇ ಮಾತ್ರೆ ಇರಂಗಿಲ್ಲ ಇದಕ್ಕ. अमात्रिक ಅಂತ ಕರಿತೀವಿ. अमात्रिक रहता है, 3 अक्षरों का होता है, 3 अक्षर, और जो मध्य का अक्षर होता है य अथवा व, य अथवा व. ಇದನ್ನ ಈಸಿಯಾಗಿ ನಾವು ಏನ್ ಮಾಡಬಹುದು, ಫೈಂಡ್ ಔಟ್ ಅನ್ನ ಮಾಡಬಹುದು. ಸೊ ಇಲ್ಲಿಂದ ನಿಮಗೆ ಏನ್ ಬರ್ತೈತಿ, 1 ಅಂಕ ಬರ್ತದೆ. ಏನ್ ಬರ್ತದೆ, 1 ಅಂಕ. ಈಸಿಯಾಗಿ ಫೈಂಡ್ ಮಾಡಬಹುದಾ? ಸಂಧಿದು ಸಮಸ್ಯೆ ಏನು ಇಲ್ಲ ಅಂತ ಅನ್ಕೊಂತೀನಿ. ಕೇವಲ 1 ಅಂಕದ್ದೈತಿ. ಇಷ್ಟು ಹೇಗೆ ಕಂಡು ಹಿಡಿಬೇಕು ಅನ್ನೋದು ಗೊತ್ತಾದ್ರೆ ಸಾಕು, 1 ಅಂಕ ಬರ್ತದೆ. ವಾಕ್ಯ ಕೇಳಂಗಿಲ್ಲ, ಸಂಧಿ ವಿಚ್ಛೇದ ಕೇಳೋದಿಲ್ಲ. ಒಂದು ಉದಾಹರಣೆ ಕೊಟ್ಟಿರ್ತಾರೆ, ಸಂಧಿ ಹೆಸರು ಬರೀರಿ ಅಂತ ಕೊಟ್ಟಿರಬಹುದು, ಅಥವಾ ಸಂಧಿ ಕೊಟ್ಟಿರ್ತಾರೆ, ಅದಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಈಸಿಯಾಗಿ 1 ಅಂಕ ಗಳಿಸಬಹುದಾ? ಈಸಿಯಾಗಿ ಬರ್ತದೆ. ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ, ಸಮಾಸಗಳ ಬಗ್ಗೆ ವಿಚಾರ ಮಾಡೋಣ. ಇದರ ಬಗ್ಗೆ ಸಮಾಸ, ಹೀಗೆ ಇದೇ ಟ್ರಿಕ್ಸ್ ಗಳನ್ನ ಬಳಸೋಣ. ಸಮಾಸನ ಹೆಂಗ್ ಕಂಡು ಹಿಡಿಬೇಕು ಎನ್ನುವಂಥದ್ದು. ಸೊ ಈ ಸಂಧಿಗಳು ಏನದವಲ್ಲ, ನಿಮ್ಮ ಕನ್ನಡದಲ್ಲಿನೂ ಕೂಡ ಇದಕ್ ಕೇಳಿದ್ರು ಅಂದ್ರೆ ಸ್ವಲ್ಪ ಬೇರೆ ಇದಾವ. ಆದ್ರೆ ಈ ಟ್ರಿಕ್ಸ್ ದೀರ್ಘ ಸಂಧಿಗೆ ಅದನ್ನ ಹಿಂದಿಯಲ್ಲಿ ಬರ್ಕೋಬೇಕು. ನೀವು ಎಲ್ಲಿ ಕನ್ನಡದಲ್ಲಿ ಕೇಳಿದ್ರೆ ಹಿಂದಿಯಲ್ಲಿ ಬರ್ಕೋಬೇಕು. ಈ ರೂಲ್ಸ್ ಗಳು ಫಾಲೋ ಆಗ್ತಾ ಇದ್ದಂದ್ರೆ ಈ 5 ಈಸಿಯಾಗಿ ಫೈಂಡ್ ಮಾಡಬಹುದು. ಇದಿಷ್ಟು ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ ಸಂಧಿಗಳನ್ನ ಕಂಡು ಹಿಡಿತೀರಿ. ಓಪನ್ ಮಾಡ್ಲಿ ಅದನ್ನ. ಈಗ ಒಂದಿಷ್ಟು ಏನು ಕೊಟ್ಟೇನಿ ಇಲ್ಲಿ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತ 4 ಸಂಧಿಗಳನ್ನ ನೀವು ಕಂಡು ಹಿಡಿಬೇಕೀಗ. कंड हिड़ीतीरे। देखिए आपके मॉडल प्रश्न पत्रिका 1 के अंदर कौन सा शब्द पूछा गया था? अत्यंत शब्द इस संधि के लिए उदाहरण है। क्या संधि? क्यों? हाँ यन संधि करेक्ट। हाँ य के साथ में क्या हो गया है संधि दो यन संधि। क्यों? आपने कहा कि यहाँ पर क्या है य के साथ में त मिला हुआ है, दूसरा अक्षर जिसका य व त्र के साथ मिला हुआ संयुक्त व्यंजन अथवा संयुक्त अक्षर होता है उसको हम क्या कहते हैं? यन संधि। सो ಇದು ಎದಕ್ಕೆ ಉದಾಹರಣೆ? यन संधि के लिए उदाहरण है यन। ನಿಮ್ನಲಿಖಿತ में से ಗುಣ ಸಂಧಿ ಉದಾಹರಣೆ ಕೇಳಿದ್ರು ಆ ಉದಾಹರಣೆಗಳನ್ನು ನೋಡ್ಬೇಕಾಗ್ತದೆ। ಉದಾಹರಣೆಗಳನ್ನ ನೋಡೋಣ, ಇದನ್ನ ಆಮೇಲೆ ನೋಡೋಣ। ಉದಾಹರಣೆಗಳು ನಮ್ಮ ಹತ್ರ ಇಲ್ಲಿಗ ಬೇರೆದಲ್ಲೇ ಸದೈವ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 3 ಅಲ್ಲಿ ಸದೈವ ಎನ್ನುವಂಥದ್ದು ಕೊಟ್ಟಿದ್ರು। ಸದೈವ ಯಾವ ಸಂಧಿಗೆ ಉದಾಹರಣೆ ಆಕೈತಿ ಹೇಳ್ರಿ? ಎಸ್ ವೃದ್ಧಿ ಸಂಧಿ। ಯಾವ್ದಿದು? वृद्धि संधि। एक वृद्धि संधि। वेरी गुड। ऊपर कितनी मात्रा है? 2 मात्रा है। इसी प्रकार से मॉडल क्वेश्चन पेपर 4 के अंदर ಯಾವ್ದು ಕೇಳಿದ್ರು? ಗಿರೀಶ ಅಂತ ಕೊಟ್ಟಾರೆ। ಯಾವ್ದು? ಗಿರೀಶ। ಯಾವ ಸಂಧಿ ಬೇಗ ಹೇಳ್ಬೇಕು? ದೀರ್ಘ ಸಂಧಿ। ಏಕೆ ದೀರ್ಘ ಸಂಧಿ? ಎಸ್ ಎರಡನೇ ಅಕ್ಷರ ಏನೈತಿ? ದೀರ್ಘ ಐತಿ। ಗೊತ್ತಾಯ್ತಾ? ಈ ಪ್ರಕಾರ ಈಸಿಯಾಗಿ ಕಂಡು ಹಿಡಿಬಹುದು। ಇನ್ನೊಂದಿಷ್ಟು ನೋಡೋಣ, ಕಂಡು ಹಿಡಿತೀರಾ ಅದನ್ನ? ಧೋಗತಿ। ಯಾವ ಸಂಧಿ? धोगति। एक मात्रा है। यस क्या होता है? गुण संधि। क्या है? गुण संधि। महेंद्र ಯಾವ ಸಂಧಿ? एक गुण संधि, ऊपर एक मात्रा है। रमेश। यस देवेंद्र गुण संधि। ಇದನ್ನ ಹೇಳ್ರಿ ಮುನೀಶ್ವರ दीर्घ संधि। वेरी गुड। याके यस दूसरा अक्षर क्या है? दीर्घ है। और इसी प्रकार से पयोधन गुण संधि। क्यों? ऊपर एक मात्रा है। ಈಸಿಯಾಗಿ ಯಾವ ತರ ಫೈಂಡ್ ಔಟ್ ಮಾಡ್ತೀರಿ ಅನ್ನೋಂತ ಗೊತ್ತಾಯ್ತು ಆಲ್ರೆಡಿ। ಹಲವಾರು ಸಂಧಿಗಳನ್ನ ತಗೊಳ್ರಿ ನೀವೇ। ಎಲ್ ಬಿ ಎಲ್ ಏನೇನ್ ಕೊಟ್ಟಾರ ನೋಡ್ರಿ, ಹಲವಾರು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಅಥವಾ ಪ್ರೀವಿಯಸ್ ಇಯರ್ ಏನೇನ್ ಕೊಟ್ಟಾರ ನೋಡ್ರಿ, ಅದನ್ನ ನಾಳೆ ಬರುವಾಗ ಏನ್ ಮಾಡ್ಕೊಂಡ್ ಬರ್ಬೇಕು? अभ्यास ಮಾಡ್ಕೊಂಡು ಯಾವೆಲ್ಲ ಇದಾವ ಅನ್ನಂತ ಬರ್ಕೊಂಡು ಬರ್ಬೇಕು। ಗೊತ್ತಾಯ್ತಾ? दीर्घ संधि को कैसे पहचानेंगे? दीर्घ संधि दूसरा या फिर तीसरा अक्षर क्या होता है? दीर्घ होता है। गुण संधि का कैसे पहचानेंगे? ऊपर एक मात्रा या फिर अर्र का उच्चारण होता है। वृद्धि संधि को कैसे पहचानेंगे? मेलगड़े कितने? 2 मात्रा रहती हैं।
और यण संधि को यस, दूसरा अक्षर य अथवा व के साथ में क्या होता है, ಒತ್ತಕ್ಷರಗಳು ಇರ್ತದೆ ಯ ಅಥವಾ ವ के साथ में, ಅಥವಾ ತ್ರ भी रहता है. ಮತ್ತೆ ಯಾವುದು ಅಯಾದಿ ಸಂಧಿ. ಅಯಾದಿ ಸಂಧಿಯನ್ನು ಹೇಗೆ ಕಂಡು ಹಿಡಿಬಹುದು, 3 अक्षर ಇರ್ತಾವ, ಅ ಮಾತ್ರಿಕ, ಮೇಲ್ಗಡೆ ಯಾವುದೇ ಮಾತ್ರ ಇರಂಗಿಲ್ಲ, और बीच का जो अक्षर होता है य अथवा व होता है. इस प्रकार से हमें आसानी से पहचानेंगे ना. 1 अंक ಸಂಧಿಯಿಂದ ಎಲ್ಲಿಯೂ ಹೋಗಬಾರ್ದು ನಮ್ಮದು ವಾರ್ಷಿಕ ಪರೀಕ್ಷೆಯಲ್ಲಿ. ಇನ್ ಮುಂಬರುವಂತ ನಿಮ್ಮದೇನ್ ಪ್ರಿಪರೇಟರಿ ಎಕ್ಸಾಮ್ ಅದಲ್ಲ 2 and 3, ಅಲ್ಲಿನೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಸಂಧಿನ ಈಸಿ ಕಂಡು ಹಿಡಿಬಹುದು. ಇನ್ನು ನಾಳೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಮಾಸಗಳ ಬಗ್ಗೆ ವಿಚಾರ ಮಾಡೋಣ. ಸಮಾಸಗಳು ಹಲವಾರು ಜನ ಸಮಾಸಗಳು ಏನ್ ಮಾಡ್ತಾ ಇದ್ದಾರೆ, ತಪ್ಪು ಬರೀತಾ ಇದ್ದಾರೆ, ಅಥವಾ ನಿಮ್ಗೆ ಅಲ್ಲಿ ಅಂಕಗಳು ಸ್ವಲ್ಪ ಡೌಟ್ ಕನ್ಫ್ಯೂಸ್ ಆಗ್ತೀರಿ. ಅದೆಲ್ಲ ನಿಮ್ ಕನ್ಫ್ಯೂಷನ್ ಅನ್ನ ಏನ್ ಮಾಡೋಣ, ದೂರ ಮಾಡೋಣ ಮುಂದಿನ ತರಗತಿಯಲ್ಲಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ನಿಮ್ ಫ್ರೆಂಡ್ ಜೊತೆಗೆ ಇದನ್ನು ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಮಾಸಗಳ ಜೊತೆಗೆ ಭೇಟಿ ಆಗೋಣ. ಜೈ ಹಿಂದ್.